ಯಾದಗಿರಿಯಲ್ಲಿ ಕಾಂಗ್ರೆಸ್ ಮುಖಂಡನ ದರ್ಬಾರ್ ಜೋರಾಗಿ ನಡೀತಾ ಇದೆ. ನಾರಾಯಣಪುರ ಠಾಣೆಯಲ್ಲಿ ಹೇಳೋರಿಲ್ವಾ ಕೇಳೋರಿಲ್ವಾ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಪೊಲೀಸರ ಚೇರ್ ಮೇಲೆ ಕುರಿತು ಕೈ ನಾಯಕ ದರ್ಪ ಮೆರೆದಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಮನಾಯ್ಕನಿಂದ ಉತ್ತಟತನ. ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಅಂದಾ ದರ್ಬಾರ್ ನಡೀತಾ ಇದೆ. ಎಎಸ್ಐ ಹೆಡ್ ಕಾನ್ಸ್ಟೇಬಲ್ ಚೇರ್ನಲ್ಲಿ ಕೂತು ರಾಮನಾಯ್ಕ ಉತ್ತಟತನ ಮೆರೆದಿದ್ದಾರೆ. ಸಾರ್ವಜನಿಕರ ಸಮಸ್ಯೆ ಅರ್ಜಿಯನ್ನು ಆಲಿಸುವ ಮುಖಂಡ ಪೊಲೀಸರ ಕೆಲಸವನ್ನ ತಾನೇ ಮಾಡ್ತಿದ್ದಾರೆ. ರಾಮನಾಯ್ಕ ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಪೊಲೀಸ್ ಸ್ಟೇಷನ್ ನಲ್ಲಿ ಪಿಎಸ್ಐ ಕೂರ್ಬೇಕಾಗಿರುವಂತ ಚೇರ್. ಆ ಚೇರ್ನಲ್ಲಿ ಕಾಂಗ್ರೆಸ್ ಮುಖಂಡ ರಾಮನಾಯ್ಕ ಕೂತಿದ್ದಾರೆ. ಪೊಲೀಸರು ಮಾಡಬೇಕಾಗಿರುವ ಕೆಲಸವನ್ನ ಇವ್ರು ಮಾಡ್ತಿದ್ದಾರಾ? ಹಾಗಾದ್ರೆ ಪೊಲೀಸ್ ಠಾಣೆಯಲ್ಲಿ ಏನ್ ನಡೀತಾ ಇದೆ? ಕಾಂಗ್ರೆಸ್ ನಾಯಕನ ಈ ಉದ್ದಟತನಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಸಾರ್ವಜನಿಕರ ಸಮಸ್ಯೆಯನ್ನ ಕೇಳಬೇಕು, ಅರ್ಜಿಯನ್ನ ಆಲಿಸುವಂತ ಮುಖಂಡ ಈ ರೀತಿ ಮಾಡಿರೋದು. ಪೊಲೀಸರ ಕೆಲಸವನ್ನ ತಾನೇ ಮಾಡ್ತೀನಿ ಅಂತ ಕಾಂಗ್ರೆಸ್ ಮುಖಂಡ ರಾಮನಾಯ್ಕ ಮುಂದಾಗಿರೋ ಹಾಗೆ ಕಾಣ್ತಾ ಇದೆ. ಪೊಲೀಸರ ಚೇರ್ ಮೇಲೆ ಕುರಿತು ಕೈ ನಾಯಕ ದರ್ಪ ಮೆರೆದಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಮನಾಯ್ಕನಿಂದ ಉತ್ತಟತನ. ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಅಂದಾ ದರ್ಬಾರ್ ನಡೀತಾ ಇದೆ. ಎಎಸ್ಐ ಹೆಡ್ ಕಾನ್ಸ್ಟೇಬಲ್ ಚೇರ್ನಲ್ಲಿ ಕೂತು ರಾಮನಾಯ್ಕ ಉತ್ತಟತನ ಮೆರೆದಿದ್ದಾರೆ. ಸಾರ್ವಜನಿಕರ ಸಮಸ್ಯೆ ಅರ್ಜಿಯನ್ನು ಆಲಿಸುವ ಮುಖಂಡ ಪೊಲೀಸರ ಕೆಲಸವನ್ನ ತಾನೇ ಮಾಡ್ತಿದ್ದಾರೆ. ರಾಮನಾಯ್ಕ ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಪೊಲೀಸ್ ಸ್ಟೇಷನ್ ನಲ್ಲಿ ಪಿಎಸ್ಐ ಕೂರ್ಬೇಕಾಗಿರುವಂತ ಚೇರ್. ಆ ಚೇರ್ನಲ್ಲಿ ಕಾಂಗ್ರೆಸ್ ಮುಖಂಡ ರಾಮನಾಯ್ಕ ಕೂತಿದ್ದಾರೆ. ಪೊಲೀಸರು ಮಾಡಬೇಕಾಗಿರುವ ಕೆಲಸವನ್ನ ಇವ್ರು ಮಾಡ್ತಿದ್ದಾರಾ? ಹಾಗಾದ್ರೆ ಪೊಲೀಸ್ ಠಾಣೆಯಲ್ಲಿ ಏನ್ ನಡೀತಾ ಇದೆ? ಕಾಂಗ್ರೆಸ್ ನಾಯಕನ ಈ ಉದ್ದಟತನಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಸಾರ್ವಜನಿಕರ ಸಮಸ್ಯೆಯನ್ನ ಕೇಳಬೇಕು, ಅರ್ಜಿಯನ್ನ ಆಲಿಸುವಂತ ಮುಖಂಡ ಈ ರೀತಿ ಮಾಡಿರೋದು. ಪೊಲೀಸರ ಕೆಲಸವನ್ನ ತಾನೇ ಮಾಡ್ತೀನಿ ಅಂತ ಕಾಂಗ್ರೆಸ್ ಮುಖಂಡ ರಾಮನಾಯ್ಕ ಮುಂದಾಗಿರೋ ಹಾಗೆ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.